ಅಂದರೆ ಅಟ್ಲೀಸ್ಟ್ ಪವಿತ್ರ ಹೇಳೋದು ನಾನು ಚೂರು ದೂರದಲ್ಲಿದ್ದೆ, ಬಂದಾಗ ಮಡುವಲ್ಲಿ ಇದ್ರು, ರಕ್ತದ ಮಡುವಲ್ಲಿ ಇನ್ನೊಂದು ಯಾರೋ ಕುಟುಂಬಕ್ಕೆ ಎದುರುಗಡೆನೆ ಮಾಡಿದ್ದಾರೆ. ಅವನು ಮೋದಿ ಕೆಬೋಲ್ ಅಂದಿದ್ದಲ್ಲ, ಈಗ ಅವನು ಕುಟುಂಬ ಯಾರು ಅಂತ ಹುಡುಕಬೇಕು. ಅವನು ಸಿಕ್ಕೋದು ಬೇಡ ನಮಗೆ. ಏನು ಅಮಿತ್ ಶಾ ಮೋದಿ ಇದಕ್ಕೆ ತೀರಿಸ್ತೀವಿ ಇದಕ್ಕೆ ನಾವು ಅಂತ ಹೇಳ್ತಿದ್ದಾರೆ. ಏನ್ ತೀರಿಸ್ತೀವಿ ಅಂತ ಏನ್ ಮಾಡ್ತೀರಿ? ಅಲ್ಲೆಲ್ಲ ಅವ್ರಿಗೆ ಸಿಕ್ಕದ ಅಂತ ಹೇಳ್ಬಿಟ್ಟು ಅವ್ನು ಗುಂಡು ಹೊಡೆದು ಸಾಯಿಸ್ತೀರಿ. ಯಾರಿಗೂ ಬೇಕದು? ನಮಗ್ ಬೇಕಾಗಿಲ್ಲ ಅದು. ಅವನನ್ನ ಬಿಡಿ, ಅವನ ಕುಟುಂಬವನ್ನ ಗುರುತಿಸಿ, ಆ ಕುಟುಂಬನ ಶೂಟ್ ಡೌನ್ ಮಾಡಿ, ಅವನ ಮೆಸೇಜ್ ಹೋಗ್ಲಿ. ಹೇಗೆ ಇನ್ನೊಂದು ಕುಟುಂಬವನ್ನ ಹೊಡೆದು ನಕ್ಕು ನಲಿದಾಡಿಕೊಂಡು ಆನಂದ ಅನುಭವಿಸ್ತಿದ್ದಾನೆ, ಅವನ ಕುಟುಂಬನ ಅನುಭವಿಸ್ಕೊಳ್ಳಿ. ಸುಟ್ಟಾಕಿ ಹೇಳ್ತೀನಿ ಅದೇನಾಗತ್ತೆ ಅಂತ. ಆಗ ದಾರಿ ಬರ್ತಾರೆ. ನನ್ನ ಮನೆಗೆ ಬೆಂಕಿ ಬೀಳದೆ ಇದ್ರೆ ನನಗೆ ಯಾವಾಗ್ಲೂ ಅದ್ರ ಬಿಸಿ ಮುಟ್ಟಲ್ಲ. ಈ ದೇಶದಲ್ಲಿ ಆಗಿರೋ ಪ್ರಾಬ್ಲಮ್ ಅದೇನೆ. ಒದಿಸ್ಕೊಂಡು ಕೂತಿರೋದಕ್ಕೆ ಒದಿತಾ ಇದ್ದಾರೆ. ತಿರುಗಿ ಒದ್ರೆ ಬಾಯಿ ಮುಚ್ಕೊಂಡು ಕೂತ್ಕೋತಾರೆ ಎಲ್ಲರೂ. ಮೇ 19ರಂದು ಕಾಶ್ಮೀರ ಪ್ರವಾಸಕ್ಕೆ ನಾನು ಹೇಳ್ತಿರೋದು ಎಲ್ಲಾ ಮುಸ್ಲಿಂಗಲ್ಲ, ಅದನ್ನ ಎಕ್ಸಾಕ್ಟ್ಲಿ ಪಿನ್ ಪಾಯಿಂಟ್ ಮಾಡಿ ಹೊಡಿಬೇಕಾ ಕುಟುಂಬಗಳಿಗೆ. ಕುಟುಂಬಗಳು ನಮ್ದೇನು ಅಂತಂದ್ರೆ ಕರ್ಕೊಂಬಾವನ ಅಂತ ಹೇಳ್ಬೇಕು. ಹುಡ್ಸಕ್ಕಾಯ್ತು, ಬೆಳೆಸಕ್ಕಾಯ್ತು, ಅವ್ನು ಟೆರರಿಸ್ಟ್ ಮಾಡಕ್ ಬಿಟ್ಟಿದ್ದಾಯ್ತು, ಈಗ ಕತ್ತೆ ಕಾಯ್ತಾ ಇದ್ದೀರಾ ಅಂತ ಕೇಳ್ಬೇಕು.